ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭರ್ಜರಿ ಆಪರೇಷನ್ ನಡೆದಿದೆ. 17.43 ಲಕ್ಷ ಮೌಲ್ಯದ ಬಂಗಾರವನ್ನ ವಶಕ್ಕೆ ಪಡೆದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. 279.50 ಗ್ರಾಮ ಚಿನ್ನವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಧೂಪದಲ್ಲಿ ಚೂರು ಮಾಡಿ ಚಿನ್ನ ಇಟ್ಟಿದ್ರು ಚಾಲಾಕಿಗಳು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭರ್ಜರಿ ಆಪರೇಷನ್. 17.43 ಲಕ್ಷ ಮೌಲ್ಯದ ಬಂಗಾರವನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 279.25 ಗ್ರಾಮ್ ಚಿನ್ನವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. 279 ಗ್ರಾಮ್ ಚಿನ್ನ. ಇನ್ನು ಧೂಪದಲ್ಲಿ ಚೂರು ಮಾಡಿ ಈ ಚಾಲಾಕಿಗಳು ಚಿನ್ನವನ್ನ ಇಟ್ಟಿದ್ರಂತೆ. ಪ್ರತಿ ಬಾರಿ ಈ ರೀತಿ ಕಸ್ಟಮ್ಸ್ ಅಧಿಕಾರಿಗಳಲ್ಲಿ ಕೈಯಲ್ಲಿ ಸಿಕ್ಕಾಕೊಂಡಾಗ ನಾವು ಗಮನಿಸಿರ್ತೀವಿ, ಚಾಲಾಕಿಗಳು ಒಂದೊಂದು ಸರಿ ಒಂದೊಂದು ಐಡಿಯಾ ಮಾಡಿರ್ತಾರೆ. ಈ ಬಾರಿ ಧೂಪದಲ್ಲಿ ಚಿನ್ನದ ಚೂರು ಮಾಡಿ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಇಟ್ಕೊಂಡಿದ್ರಂತೆ, ಸಿಕ್ಕಾಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈ ಬಾರಿ ಧೂಪದಲ್ಲಿ ಚಿನ್ನ ಸಾಗಿಸ್ತಾ ಇದ್ರು, ಹೇಗೆ ಸಿಕ್ಕಾಕೊಂಡ್ರಿ ಅವರು? ಖಂಡಿತ ಸುಕನ್ಯಾ, ಏನು ಪ್ರಯಾಣಿಕರು ವಿದೇಶದಿಂದ ಬಂದಂತ ವೇಳೆ ಒಂದು ಸಾಕಷ್ಟು ರೀತಿಯಲ್ಲಿ ಚಿನ್ನವನ್ನ ಸಾಗಾಟ ಮಾಡೋದಕ್ಕೆ ಅಕ್ರಮವಾಗಿ ಪ್ರಯತ್ನವನ್ನು ಪಡೆದ. ಅದೇ ರೀತಿ ಇವತ್ತು ಏನು ಒಂದು ಕುವೈತಿಂದ ಬಂದಂತ ಪ್ರಯಾಣಿಕ ಆತ ಒಂದು ಧೂಪ ಅಂತ ಒಂದು ಆರ್ಟಿಫಿಷಿಯಲ್ ನ ಒಂದು ವಸ್ತುವಲ್ಲಿ ಆ ಚಿನ್ನದ ಪೀಸ್ಗಳನ್ನ ಕಟ್ ಪೀಸ್ಗಳನ್ನ ಒಂದು ಪೇಪರ್ ನಲ್ಲಿ ಸುತ್ತಿ ಒಳಗಡೆ ಇಟ್ಟು ಅದರ ಮೇಲೆ ಏನು ಸ್ಕ್ರೂ ಅನ್ನ ಹಾಕಿ ಫಿಟ್ಟಿಂಗ್ ಮಾಡಿದ್ದ. ಜೊತೆಗೆ ಅದನ್ನ ಅಧಿಕಾರಿಗಳು ಕೇಳಿದಂತ ಸಂದರ್ಭದಲ್ಲಿ ಇದು ಆರ್ಟಿಫಿಷಿಯಲ್ ಗೆ ಬಳಸುವಂತ ವಸ್ತು, ಇದನ್ನ ನಾವು ಮಾಡಲ್ ಅನ್ನ ತೋರಿಸೋದಕ್ಕೆ ತಗೊಂಡ್ಬಂದಿದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ. ಹೀಗಾಗಿ ಆತನ ಒಂದು ನಡವಳಿಕೆ ಮೇಲೆ ಅನುಮಾನಗೊಂಡಂತ ಕಸ್ಟಮ್ಸ್ ಅಧಿಕಾರಿಗಳು ಆತನನ್ನ ತೀವ್ರ ಪರಿಶೀಲನೆಯನ್ನ ಮಾಡಿ, ಜೊತೆಗೆ ಇದನ್ನ ಒಂದು ಸ್ಕ್ರೂ ಅನ್ನ ಬಿಚ್ಚಿ ನೋಡಿದಾಗ ಅದರೊಳಗಡೆ ಚಿನ್ನದ ತುಂಡುಗಳು ಇರತಕ್ಕಂಥದ್ದು ಪತ್ತೆಯಾಗಿದೆ. ಹೀಗಾಗಿ ಏನು ಚಿನ್ನದ ತುಂಡುಗಳು ಏನೊಂದು 17 ಲಕ್ಷ ಮೌಲ್ಯದ ಒಂದು 279 ಗ್ರಾಮ್ ಚಿನ್ನದ ತುಂಡುಗಳು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಚಿನ್ನದ ತುಂಡುಗಳ ಜೊತೆಗೆ ಆತನನ್ನು ಸಹ ಪ್ರಯಾಣಿಕ ವಶಕ್ಕೆ ಪಡೆದುಕೊಂಡು ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆಯನ್ನು ಸಹ ಮುಂದುವರೆಸಿರ್ತಕ್ಕಂಥದ್ದು. ಸುಕನ್ಯಾ, ಓಕೆ, ಧನ್ಯವಾದ ನವೀನ್.